ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಕಳೆದ 3 ದಿನದಿಂದ ಬೆಂಗಳೂರು ಮಹಾನಗರದಲ್ಲಿ ಬಸವೇಶ್ವರ ಸುಜ್ಞಾನ ಕಲ್ಯಾಣ ಮಂಟಪದಲ್ಲಿ ಕಾಶಿ ಭಗವತ್ಪಾದರ ಇಷ್ಟಲಿಂಗ ಪೂಜೆ ಮತ್ತು ಧಾರ್ಮಿಕ ಸಮಾರಂಭ ನಡೆಯುತ್ತಿದೆ. ವೀರಶೈವ ಸಿದ್ಧಾಂತದ ವಿಚಾರಗಳನ್ನು ಪ್ರತಿಪಾದಿಸುವ ಕಾಶಿ ಜಗದ್ಗುರುಗಳು ಸಂಸ್ಕೃತದಲ್ಲಿ ರಚಿಸಿರುವ ವೀರಶೈವ ಪಂಚಸೂತ್ರಾಣಿ ಕನ್ನಡದ ಅವತರಣಿಕೆಯ ಮಹಾನ್ ಗ್ರಂಥವು ನಿನ್ನೆ ಬಿಡುಗಡೆಯಾಯಿತು. ಈ ಒಂದು ಬಿಡುಗಡೆಯ ಸಮಾರಂಭದಲ್ಲಿ ಉಜ್ಜಯಿನಿ ಜಗದ್ಗುರುಗಳು, ಕಾಶಿ ಜಗದ್ಗುರುಗಳು ಮತ್ತು ಶ್ರೀಶೈಲ ಜಗದ್ಗುರುಗಳು ಭಾಗಿಯಾಗಿ ಈ ಒಂದು ವೀರಶೈವ ಪಂಚಸೂತ್ರಾಣಿ ಗ್ರಂಥವನ್ನು ಅಡ್ಡಪಲ್ಲಕ್ಕಿಯಲ್ಲಿ ತರುವ ಮೂಲಕ ಪುಷ್ಪಾರ್ಚನೆ ಅರ್ಪಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು. ಈ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದ ಉಜ್ಜಯಿನಿ ಜಗದ್ಗುರುಗಳು ವೀರಶೈವ ಸಿದ್ಧಾಂತಕ್ಕೆ ದಾರ್ಶನಿಕ ಮಹತ್ವವನ್ನು ಒದಗಿಸಿಕೊಡುವಲ್ಲಿ ವೀರಶೈವ ಪಂಚಸೂತ್ರಾಣಿ ಗ್ರಂಥ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದೆ. ಪಂಚಸೂತ್ರಾಣಿ ಗ್ರಂಥವನ್ನು ಅತ್ಯಂತ ಜಾಗರೂಕವಾಗಿ, ಅತ್ಯಂತ ವಸ್ತುನಿಷ್ಠವಾಗಿ ಪಂಚಾಚಾರ್ಯರ ಸೂತ್ರಗಳನ್ನು ರಚಿಸಿರುವ ಕಾಶಿ ಜಗದ್ಗುರುಗಳು ಚಂದ್ರಶೇಖರ ಭಗವತ್ಪಾದರ ಸಾಧನೆ ಅಮೋಘವಾದದ್ದು. ಸೂರ್ಯ ಚಂದ್ರ ಇರುವ ತನಕ ಈ ಗ್ರಂಥವು ಪ್ರತಿಯೊಬ್ಬ ವೀರಶೈವ ಲಿಂಗಾಯತ ಮನೆಯಲ್ಲಿ ಇರಬೇಕು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಗ್ರಂಥವನ್ನು ರಚಿಸುವಾಗ ಕರೋನಾ ಕಾಲ, ಆ ಕಾಲದಲ್ಲಿ ತಾವು ಮಾಡಿಕೊಂಡ ಮನವಿಯನ್ನು ಮನ್ನಿಸಿ ಶ್ರೀ ಭಗವತ್ಪಾದರು 5 ಜನ ಜಗದ್ಗುರುಗಳು ರಚಿಸಿರತಕ್ಕಂಥ ಆ ಒಂದು ದಾರ್ಶನಿಕ ವಿಚಾರಗಳನ್ನು ಪ್ರತಿಪಾದಿಸುವ ಕೃತಿಯನ್ನು ಸಂಸ್ಕೃತಕ್ಕೆ ಮೊದಲು ತರ್ಜಮೆ ಮಾಡಿದ್ದರು. ಆ ಒಂದು ಸಂಸ್ಕೃತದ ವೀರಶೈವ ಪಂಚಸೂತ್ರಾಣಿಯನ್ನು ಶ್ರೀಶೈಲ ಜಗದ್ಗುರುಗಳ ದಶಮಾನೋತ್ಸವದ ಪಟ್ಟಾಧಿಕಾರದ ಸಮಾರಂಭದಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಆನಂತರ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಲು ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ವಿದ್ವಾಂಸರಾದ ಡಾಕ್ಟರ್ ಶ್ರೀ ಶಿವಕುಮಾರ್ ಅವರು ಹಗಲು ರಾತ್ರಿ ಶ್ರಮವಹಿಸಿ ಈ ಗ್ರಂಥವನ್ನು ಕನ್ನಡಕ್ಕೆ ತರ್ಜಮೆ ಮಾಡಿಕೊಟ್ಟಿದ್ದಾರೆ. ಪಂಚಾಚಾರ್ಯರು ರಚಿಸಿದಂಥ ಈ ಒಂದು ಮಹತ್ ಗ್ರಂಥ ಒಂದು ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಆಸ್ತಿಯಾಗಿದೆ ಎಂದು ಶ್ರೀಶೈಲ ಜಗದ್ಗುರುಗಳು ಅಭಿಪ್ರಾಯಪಟ್ಟರು. ಶ್ರೀಶೈಲ ಜಗದ್ಗುರುಗಳು ಅಭಿಪ್ರಾಯಪಟ್ಟ ನಂತರ ಕಾಶಿ ಜಗದ್ಗುರುಗಳು ಈ ಒಂದು ಗ್ರಂಥವನ್ನು ಬಿಡುಗಡೆ ಮಾಡಿದ ನಂತರ ಅವರು ಆಶೀರ್ವಚನ ನೀಡಿ ಮಾತನಾಡಿದರು. ಭಕ್ತರೇ, ಇವತ್ತು ನಾನು ರಚಿಸಿರುವುದು ನಮ್ಮ ಶ್ರೀಶೈಲ ಮತ್ತು ಉಜ್ಜಯಿನಿ ಜಗದ್ಗುರುಗಳ ಒಂದು ಸಹಕಾರದಿಂದ ಈ ಒಂದು ಗ್ರಂಥ ರಚನೆಯಾಗಿದೆ. ಈ ಗ್ರಂಥವು ಮಹತ್ವವನ್ನು ಪ್ರತಿಯೊಬ್ಬರು ಅರಿಯಬೇಕು. ಪಂಚಾಚಾರ್ಯರು ಪಂಚ ಋಷಿಗಳಿಗೆ ಬೋಧಿಸಿದ ಪದ್ಯ ರೂಪದಲ್ಲಿರತಕ್ಕಂಥ ಗದ್ಯ ರೂಪಕ್ಕೆ ತಂದು ಗದ್ಯ ರೂಪವನ್ನು ಬಿಡುಗಡೆಯಾಗಿತ್ತು. ಈ ಒಂದು ಗ್ರಂಥಕ್ಕೆ ಕನ್ನಡ ಭಾಷೆಯನ್ನು ಅರ್ಥವನ್ನು ಕೊಟ್ಟಂತಹ ಶಿವಕುಮಾರ ಸ್ವಾಮಿಗಳವರ ಶ್ರಮಕ್ಕೆ ಈ ಒಂದು ಗ್ರಂಥ ಸಾರ್ಥಕವಾಗಬೇಕು ಎಂದು ಕಾಶಿ ಜಗದ್ಗುರುಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಶ್ರೀಶೈಲ ಜಗದ್ಗುರುಗಳು ಮಾತನಾಡಿ, ಈ ಒಂದು ಭಗವತ್ಪಾದರು ಮಂಡಿಸಿರತಕ್ಕಂಥ ಪಂಚಾಚಾರ್ಯರ ಪಂಚಸೂತ್ರಾಣಿ ಗ್ರಂಥವು ನಿಜಕ್ಕೂ ಒಂದು ದೊಡ್ಡ ಮಹಾನ್ ಗ್ರಂಥವಾಗಿದೆ. ಅವರ ಶ್ರಮ ಭಾಳಷ್ಟು ಸಾರ್ಥಕವಾಗಿದೆ. ಅವರ ಶ್ರಮ ಸಾರ್ಥಕವಾಗಬೇಕಾದರೆ ಪ್ರತಿಯೊಬ್ಬರು ಈ ಒಂದು ಪಂಚಸೂತ್ರಾಣಿ ಗ್ರಂಥವನ್ನು ಓದಿ ಮನದಲ್ಲಿ ಮಾಡಿಕೊಂಡು ತಮ್ಮ ಮಕ್ಕಳಿಗೂ ಸಹ ಈ ವಿಷಯವನ್ನು ತಿಳಿಸಬೇಕು ಎಂದು ಶ್ರೀಶೈಲ ಜಗದ್ಗುರುಗಳು ಈ ಸಂದರ್ಭದಲ್ಲಿ ಅಭಿಪ್ರಾಯಪಟ್ಟರು. ಒಂದು ಇಂದಿನ ಕಾರ್ಯಕ್ರಮದಲ್ಲಿ ವಿಭೂತಿಪುರ ಮಠದ ಶ್ರೀಗಳು ಮತ್ತು ಮೇಲಣಗವಿ ಮಠದ ಶ್ರೀಗಳು ಮತ್ತು ಕೆರೂರು ಶ್ರೀಗಳು ಪ್ರಾಸ್ತಾವಿಕ ಭಾಷಣ ನುಡಿದರು. ಈ ಸಂದರ್ಭದಲ್ಲಿ BS ಪರಮಶಿವನವರು 4 ಜನ ಜಗದ್ಗುರುಗಳಿಗೆ ತಮ್ಮ ಸಮಿತಿ ವತಿಯಿಂದ ಸನ್ಮಾನಿಸಿದರು.